Good morning. Are you happy to be here? Are you happy to attend VBS 2020? Did you like the songs this year? Tell me. Did you like the songs? Did you hear it carefully? I think couple of days and then you will start singing them and you will be comfortable with the songs, right? What is the theme for VBS 2020? Can you repeat after me? Do you remember? Theme for VBS? Conquering fear through faith. Repeat after me. Conquering fear through faith. Yeah? Okay. Before I start ಮಾಡೋ ಮುಂಚೆ ತಿಂಡಿ ತಿಂದಿದ್ದೀರಾ? ತಿಂಡಿ ಎಲ್ಲ ಆಗಿದೆಯಾ ನಿಮ್ಮದು? ಹಾಂ? ಅಥವಾ ಇವಾಗ ಕೂತ್ಕೊಂಡಲ್ಲೇ ಮಮ್ಮಿ ತಂದೇನೋ ಕೊಡ್ತಾ ಇದ್ದಾರೆ, ಬುಕ್ ಇಲ್ಲ ಹತ್ರ, ಬೈಬಲ್ ಇಲ್ಲ, ಒಟ್ಟಾರೆ ಕುತ್ಕೊಂಡಿದ್ದೀರಾ ದಿನ ಬೆಳಗ್ಗೆ ಎದ್ದು ಟಿ ವಿ ನೋಡ್ತಾ ಇರ್ತೀವಿ, ಇವತ್ತೇನೋ VBS ಬರ್ತಾ ಇದೆ ನೋಡ್ತೀನಿ ಅಂತ. ಇಲ್ಲ, 2 seconds ಟೈಮ್ ಕೊಡ್ತೀನಿ. ತಕ್ಷಣ ಎದ್ದು ಓಡ್ ಹೋಗಿ ನಿಮ್ಮ ಬೈಬಲ್ಲು, ಒಂದು ನೋಟ್ಬುಕ್ಕು, ಒಂದು ಪೆನ್ ನಿಮ್ಮ ಹತ್ರ ಇರಲೇಬೇಕು. ನಿಮ್ಗೆ ಗೊತ್ತಲ್ಲ, ನೀವು ಬಂದಿದ್ದೀರಾ VBS ಲಾಸ್ಟ್ ಇಯರ್ಸ್ ಅಟೆಂಡ್ ಮಾಡಿದ್ದೀರಾ, ಪ್ರತಿ ವರ್ಷ ಅಟೆಂಡ್ ಮಾಡ್ತಾ ಇರ್ತೀರಾ. ಏನು ರಿಕ್ವೈರ್ಮೆಂಟ್ ಇದೆ VBS ಇದು? ಒಂದು ಬುಕ್ ಬೇಕು ನಮಗೆ ಅಲ್ಲ, ಬೈಬಲ್ ಬೇಕು ನಮಗೆ. ಮತ್ತು ಇಲ್ಲಿ ಈಗ ಯಾವ ಆಂಟೀಸ್ ಇಲ್ಲ ನಿಮಗೆ, ಯಾವ ವಾಲಂಟಿಯರ್ಸ್ ಇಲ್ಲ ಅಲ್ಲ, ಮನೆಯಲ್ಲಿ ಮಮ್ಮಿ ವಾಲಂಟಿಯರ್ ಈಗ. ಅದಕ್ಕೆ ಮಮ್ಮಿಗೆ ಹೇಳಿ ತಕ್ಷಣ ಒಂದು ಪೆನ್ ಕೊಡ್ಲಿಕ್ಕೆ ನಿಮಗೆ, ಆಯಿತಾ? ಸೆಟ್ಲ್ ಆಗಿದ್ದೀರಾ ಇಲ್ವಾ? ಓಕೆ. ಸೊ ದಿನ 1 ಇವತ್ತಿನ ಥೀಮ್ ಏನು? ಓಕೆ, ಕೆಲವು ಕ್ಲೂ ಕೊಡ್ತೇನೆ ನಿಮಗೆ. ನೀವು ಚಿಕ್ಕವರಿರುವಾಗ ಇದು ಆಟ ಆಡ್ತಾ ಇದ್ರಿ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಬ್ರದರ್ ಅಥವಾ ಸಿಸ್ಟರ್ ಇದ್ದರೆ ಅವ್ರ ಜೊತೆ ಕೂಡ ಆಟ ಆಡ್ತೀರಿ. ಗೆಸ್ ಮಾಡ್ಬೋದಾ? ಕ್ಯಾಚಿಂಗ್ ಕ್ಯಾಚ್ ಅಲ್ಲ, ಯಾವುದು? ಇನ್ನೊಂದು ಕ್ಲೂ ಕೊಡಬೇಕಾ ಅಥವಾ ಥೀಮೇ ಹೇಳ್ಬಿಡ್ತೇನೆ? ಹೈಡ್ ಆ್ಯಂಡ್ ಗಾಡ್ ಸೀಕ್. ಇವತ್ತಿನ ಥೀಮ್ ಏನು? ಹೈಡ್ ಆ್ಯಂಡ್ ಗಾಡ್ ಸೀಕ್. ಇನ್ನೊಮ್ಮೆ ಹೇಳ್ತೀರಾ? ನೀವು ಹೇಳಿದರೆ ನಿಮಗೆ ನೆನಪಿರ್ತದೆ, ನಾನು ಪುನಃ ಕೇಳುವಾಗ ನಿಮ್ಗೆ ಅದು ಮರ್ತು ಹೋಗೋದಿಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ನಿದ್ದೆ ಕಣ್ಣಲ್ಲಿ ನಂಗೆ ನೋಡ್ತಾ ಇದ್ದರೆ ಏನೂ ಹೋಗೋದಿಲ್ಲ ತಲೆಗೆ. ಓಕೆ, ಫುಲ್ ಎಕ್ಸೈಟ್ಮೆಂಟಲ್ಲಿ ಹೇಳಿ, ಹೈಡ್ ಆ್ಯಂಡ್ ಗಾಡ್ ಸೀಕ್. ಓಕೆ, ಈಗ ನೀವು ಚಿಕ್ಕವರಿರುವಾಗ ಇದು ತುಂಬ ಸಿಂಪಲ್ ಎಕ್ಸ್ಪೆರಿಮೆಂಟ್. ನೀವು ಕ್ಲಾಸ್ ಆದ ಮೇಲೆ ನೀವೇ ಮಾಡ್ಕೊಳ್ಳಿ, ಆಯಿತಾ? ಒಂದು ಪೇಪರ್ ತಗೊಳ್ಳಿ, ವೆಟ್ ಮಾಡಿ ಒಂದು ಟೂತ್ ಪಿಕ್ಕಲ್ಲಿ ಏನಾದರೂ ಬರೀರಿ, ನಿಮ್ಮ ಹೆಸರು ಬರೀರಿ ಅದರಲ್ಲಿ. ಡ್ರೈ ಆಗಲಿ ಪೇಪರ್, ಸಿಂಪಲ್ ಆಗಿ ನೋಡಿ, ಏನಾದರೂ ಕಾಣಿಸ್ತದಾ? ಏನೂ ಕಾಣಿಸ್ತಿಲ್ಲ. ಆಮೇಲೆ ಒಂದು ಬ್ರೈಟ್ ಲೈಟ್, ಅಂದರೆ ನಿಮ್ಮದು ಬಲ್ಬ್ ಇರ್ತದೆ ಅಲ್ಲಿ, ನಿಮ್ಮದು ಸ್ಟಡಿ ಟೇಬಲ್ ಹತ್ರ ಲೈಟ್ ಇರ್ತದೆ, ಅದು ಇಟ್ಕೊಂಡು ನೋಡಿ. ಆಗ ನೀವು ಏನು ಬರ್ದಿದ್ದೀರಿ ಅಲ್ಲಿ ಕಾಣಿಸ್ತದೆ. ಆಗ ಏನಾಯಿತು? ಆಲ್ಫಾಬೆಟ್ಸ್ ನಮ್ಮ ಜೊತೆ ಏನು ಮಾಡ್ತಾ ಇದೆ? ನಮ್ಮ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾ ಇದೆ ಅಲ್ವಾ? ಇದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಏನಾಯಿತು? ಕೆಲವೊಬ್ರು ದೇವರ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾ ಇದ್ರು. ಇವತ್ತು ನಾವು ನೋಡುವ, ಯಾರದು? ದೇವ್ರ ಜೊತೆನೆ ಅವ್ರು ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾ ಇದ್ರು. ದೇವ್ರೊಟ್ಟಿ ಹಿಂದೆನೆ ದೇವರಿಂದ ಅವ್ರು ಬಚ್ಚಿಟ್ಕೊಳ್ತಾ ಇದ್ರು. ಯಾಕೆ ಬಚ್ಚಿಟ್ಕೊಳ್ತಾ ಇದ್ರು? ಈಗ ಬೈಬಲಲ್ಲಿ ಫಸ್ಟ್ ವಚನ ಯಾವುದು? ನೀವು ಬಿಗಿನರ್ ಕ್ಲಾಸಿಂದ ಹೇಳ್ತಾ ಬರ್ತಿದ್ದೀರಿ. ಆದಿಯಲ್ಲಿ ಹೇಳಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಆ್ಯಂಡ್ ಅರ್ತ್. ಈಗ ಏನಾಯಿತು? ಐ ಟೇಕ್ ಯು ಟು ಜೆನೆಸಿಸ್. ಅಲ್ಲಿ ಏನಾಯಿತು? ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಮರುದಿನ ಏನಾಯಿತು? ದೇವರು ಒಂದೊಂದಾಗೆ ಆ ಫಾರ್ಮ್ಲೆಸ್, ಶೇಪ್ಲೆಸ್, ಈಗ ಒಂದು ಕ್ಯಾನ್ವಸ್ ಮೇಲೆ ಜಸ್ಟ್ ಪ್ಲೇನ್ ಕ್ಯಾನ್ವಸ್ ಇತ್ತು. ಈಗ ಸ್ವಾಮಿ ಏನು ಮಾಡ್ತಾರೆ? ಅಲ್ಲಿ ತುಂಬಿಸ್ತಾ ಇದ್ದಾರೆ ಆ ಕ್ಯಾನ್ವಸನ್ನು. ಆಕಾಶ ಇದೆ, ಭೂಮಿ ಇದೆ, ಏನೂ ಇಲ್ಲ. ಆಗ ಸ್ವಾಮಿ ಹೇಳ್ತಾರೆ, ಇಲ್ಲ 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 ಇಲ್ಲ, ಇದನ್ನು ತುಂಬಿಸ್ಬೇಕು,
ಮಾಡಿದ್ರು? ಅನೇಕ ಗಿಡಗಳಿಂದ ತುಂಬಿಸಿದ್ರು, ಹೂಗಳಿಂದ ತುಂಬಿಸಿದ್ರು. ವಾವ್, ಎಷ್ಟು ಚಂದ, ಎಷ್ಟು ಸುಂದರ. ಈಗ ಹೂ ಮೇಲೆ ಕೂತ್ಕೊಳ್ಳಿಕ್ಕೆ ಬಟರ್ಫ್ಲೈಸ್, ಬೀಸ್ ಅನ್ನು ತುಂಬಿಸಿದ್ರು, ವೇರಿಯಸ್ ಆನಿಮಲ್ಸ್ ಅನ್ನು ತುಂಬಿಸಿದ್ರು. ಯಾವ್ಯಾವ ಆನಿಮಲ್ಸ್ ಬೇಕು ನಿಮಗೆ ಎಲ್ಲದೂ ಸಹ ಭೂಮಿಯಲ್ಲಿ ತುಂಬಿಸಿದ್ರು. ಆಕಾಶದ ಕಡೆಗೆ ನೋಡುವಾಗ ಆಕಾಶದಲ್ಲಿ ಕೂಡ ಸ್ವಾಮಿ ತುಂಬಿಸಿದ್ರು. ಹಿ ಫಿಲ್ಡ್ ಇಟ್ ಅಪ್ ವಿತ್ ಆಲ್ ಕೈಂಡ್ಸ್ ಆಫ್ ಬರ್ಡ್ಸ್, ಬ್ಯೂಟಿಫುಲ್ ಬರ್ಡ್ಸ್. ಆ ಕಲರ್ಸ್ ಎಷ್ಟು, ಅದು ಬಹುಶಃ ನಾವು ಪೇಂಟಿಂಗ್ ಮಾಡ್ಲಿಕ್ಕೆ ಕುತ್ಕೊಂಡ್ರು ಅಷ್ಟು ಕಲರ್ ವೇರಿಯೇಷನ್ಸ್ ಬರೋದಿಲ್ಲ ಅಲ್ಲ. ನಮ್ಗೆ ಬೇಸಿಕ್ 12 ಕಲರ್ಸ್ ಅಂತ ಹೇಳ್ತೇವೆ, ಅದರೆಲ್ಲ ಹೆಸರು ಗೊತ್ತು. ಅದು ಬಿಟ್ಟು ಬೇರೆ ಕಲರ್ಸ್ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಸ್ವಾಮಿ ಪ್ರತಿ ಒಂದೊಂದು ಅನ್ನು ಕ್ರಿಯೇಟ್ ಮಾಡುವಾಗ ಅಷ್ಟು ಚಂದ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದರು. ಆಮೇಲೆ ನೀರಲ್ಲಿ ಕೂಡ ತುಂಬಿಸಿದ್ರು ಪ್ರತಿ ಒಂದೊಂದು. ಈಗ ಸ್ಕೂಬಾ ಡೈವಿಂಗಿಗೆಲ್ಲ ಹೋಗುವಾಗ ಅಲ್ಲಿ ಆ ದೃಶ್ಯ ಅವ್ರು ನೋಡುವಾಗ ಇಟ್ ಈಸ್ ಸಮಥಿಂಗ್ ಬ್ರೆತ್ ಟೇಕಿಂಗ್. ಮೈ ಫ್ರೆಂಡ್ ವಾಸ್ ಟೆಲ್ಲಿಂಗ್, ಸ್ಕೂಬಾ ಡೈವಿಂಗ್ ಒಂದ್ಸಲ ಲೈಫಲ್ಲಿ ಹೋಗಬೇಕು, ಡೀಪ್ ಇನ್ ಟು ದ ಓಷನ್ಸ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ರೆತ್ ಟೇಕಿಂಗ್ ಅಲ್ವಾ. ಆಗ ಸ್ವಾಮಿ ಇದೆಲ್ಲವನ್ನು ನೋಡಿ ಯೋಚನೆ ಮಾಡಿದ್ರು, ಓಹ್ ಎಲ್ಲ ಚೆಂದ ಇದೆ, ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ, ಏನೋ ಒಂದು ಕಡಿಮೆ ಇದೆ. ಆಗ ಸ್ವಾಮಿ ತನ್ನ ಕೈಯಿಂದ ಮಣ್ಣನ್ನು ತಗೊಂಡು ರೂಪಿಸಿದ್ರು. ಮಿಕ್ಕಿದೆಲ್ಲ ದೇವರ ಬಾಯಿಂದ ಉಂಟಾಯಿತು. ಆದರೂ ಮನುಷ್ಯನಷ್ಟೇ ದೇವರು ತನ್ನ ಸ್ವರೂಪದಲ್ಲಿ ಇನ್ ಹಿಸ್ ಇಮೇಜ್ ಆತನು ಕ್ರಿಯೇಟ್ ಮಾಡಿದ. ಆಗ ಏನಾಯಿತು, ಅದಕ್ಕೆ ತನ್ನ ಉಸಿರು ಹಾಕಿದ. He blowed his breath into man ಅಲ್ವಾ. ಆಗ ಅವನಿಗೆ ಹೆಸರು ಕೂಡ ಇಟ್ರು ಸ್ವಾಮಿ. ಸುಮ್ಮನೆ ಅಲ್ಲ, ನಿಮ್ಮ ಪ್ರತಿಯೊಬ್ಬರೊಬ್ಬರು ಹೆಸರು ನಮ್ಮ ಹತ್ರ ಇದೆ. ಯು ನಾಟ್ ಜಸ್ಟ್ ಸಿಟಿಂಗ್ ದೇರ್ ಅಂಡ್ ವಾಚಿಂಗ್. ನೀವು ಇದು ನೋಡ್ತಾ ಇಲ್ಲ, ಯು ಆರ್ ಇನ್ ದ ಕ್ಲಾಸ್. ನೀವು ಕ್ಲಾಸಲ್ಲಿ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ ನೀವೇನು ಮಾಡ್ತಾ ಇದ್ದೀರಂತ. ನಾನು ನೋಡ್ತಾ ಇದ್ದೇನೆ, ಸ್ವಾಮಿ ನೋಡ್ತಾ ಇದ್ದಾರೆ ನೀವನ್ನ ಅಲ್ವಾ. ಸೊ ಆಗ ಏನಾಯಿತು, ಸ್ವಾಮಿ ಹೇಳ್ತಾರೆ, ಓ ಒಬ್ಬನೇ ಇದ್ದಾನೆ, ದಿಸ್ ಇಸ್ ನಾಟ್ ಗುಡ್. ಎಲ್ಲ ಚಂದ ಇದೆ, ಆದರೆ ಇವನಿಗೆ ಕಂಪನಿ ಇಲ್ಲಲ್ಲ. ಆಗ ಸ್ವಾಮಿ ಈವನ್ನ ಕೂಡ ಉಂಟು ಮಾಡ್ತಾರೆ. ಅದೆಲ್ಲ ನಿಮಗೆ ಗೊತ್ತು. ಎಲ್ಲ ಆಯಿತು, ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಸ್ವಾಮಿ ಕೊಡ್ತಾರಲ್ವಾ. ನಮಗೆ ಕೂಡ ಸ್ವಾಮಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಏನು ಇನ್ಸ್ಟ್ರಕ್ಷನ್ ಕೊಟ್ಟರು? ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸ್ವಾಮಿ ಇಂಪಾರ್ಟೆಂಟ್ ಆಗಿ 2 ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಒಂದು, ಇಡೀ ತೋಟದಲ್ಲಿರುವ ಎಲ್ಲ ಹಣ್ಣು ನಿನಗೆ, ಆದರೆ ಏನು ಕರೆಕ್ಟ್, ಎಸ್, ಅದು ಒಂದು ಗಿಡ ಹತ್ರ ನೀನು ಹೋಗ್ಬೇಡ, ಅದು ಒಂದು ಮಾತ್ರ ನಿನ್ಗೆ ಒಳ್ಳೇದಲ್ಲ, ಆಯ್ತಾ. ನಾವು ದೇವ್ರ ವಾಕ್ಯದಲ್ಲಿ ನೋಡುವಾಗ ಅನೇಕ ಸಮಯ ಸ್ವಾಮಿ ಏನ್ ಮಾಡ್ತಾರೆ, ಸ್ವಾಮಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇನ್ನೊಂದು, ನೀವು ಇವ್ರಿಗೆ ತುಂಬಾ ಒಳ್ಳೇದಾಗಿ ಗುರ್ತ ಮಾಡ್ತೀರಿ. ಯಾರು ಹೇಳ್ಬೋದಾ? ಆ ಸಾಂಗ್ ಅಲ್ಲಿ ವಾಕ್ ಅಂತ ಇದೆ, ನಿಮ್ಮ ಸಂಡೇ ಸ್ಕೂಲಲ್ಲಿ ಹಾಡಿದ್ದೀರಿ. ನನಗೆ ಆ ಹಾಡು ನೀವು ಕಳಿಸ್ಬೇಕಾಯ್ತಾ, ನನಗೀಗ ನೆನ್ಪು ಬರ್ತಾ ಇಲ್ಲ, ನೀವು ನಂಗೆ ಕಳಿಸಿ, ಅದು ನಾನು ಕೇಳಿಸ್ಕೋಬೇಕು. ಯಾವುದು? ಎಸ್, ಜೋನಾಗೆ ಕೂಡ ಸ್ವಾಮಿ ಇನ್ಸ್ಟ್ರಕ್ಷನ್ ಕೊಡ್ತಾರಲ್ವಾ. ಇಲ್ಲಿ ಹೋಗ್ಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇಲ್ಲಿ ಸ್ವಾಮಿ ಜೋನಾಗೆ ಹೇಳ್ತಾರೆ, ನೀನು ನಿನವೆಗೆ ಹೋಗಬೇಕು, ಅಲ್ಲಿನ ಜನರೊಟ್ಟಿಗೆ ನೀನು ಮಾತಾಡಬೇಕು, ರಕ್ಷಣೆ ಬಗ್ಗೆ ಹೇಳಬೇಕು. ಆದರೆ ಜೋನ ಏನು ಮಾಡ್ತಾನೆ? ಜೋನ ಇನ್ನೊಂದು ಕಡೆಗೆ ಓಡ್ ಹೋಗ್ತಾನೆ ಅಲ್ವಾ, ಅಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಆಡಮ್ ಮತ್ತೆ ಈವ್ ಏನು ಮಾಡ್ತಾರೆ ಅವರು? ನಾನು ನೀನು ಯೋಚಿಸಿದ ಹಾಗೆ ಆಡಮ್ ಈವ್ ಒಬಿಡಿಯಂಟ್ ಆಗಿರ್ತಾರಾ? ಅನೇಕ ಸ್ಥಿತಿಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಕೂಡ ಅನೇಕ ಇನ್ಸ್ಟ್ರಕ್ಷನ್ಸ್ ಇದೆ ಅಲ್ವಾ. ಈಗ ಲಾಕ್ಡೌನ್ ಆಗಿದೆ ಅಲ್ಲ, ವಿ ಆಲ್ ನೋ ಲಾಕ್ಡೌನ್, ನಾವು ಮನೆಯಲ್ಲೇ ಇದ್ದೇವೆ. ಕೆಲವರಿಗೆ ಫೋನ್ಸ್ ಇದೆ, ಜಾಸ್ತಿ ಎಲ್ಲರ ಹತ್ರ ಸಹ ಇದೆ, ನನಗೆ ಗೊತ್ತು. ಫೋನ್ಸ್ ಇದೆ, ಪಪ್ಪ ಬ್ಯುಸಿ, ವರ್ಕ್ ಫ್ರಮ್ ಹೋಮ್, ಮಮ್ಮಿ ಕೆಲಸ ಮಾಡ್ತಾ ಇದ್ರೆ ವರ್ಕ್ ಫ್ರಮ್ ಹೋಮು ಮಾಡಬೇಕು, ವರ್ಕ್ ಇನ್ ದ ಹೌಸು ಮಾಡಬೇಕು. ಯಾಕೆ? ನೀವೇನೋ ಮಾಡ್ತಾ ಬ್ಯುಸಿ ಇದ್ದೀರಿ, ನೀವಿಲ್ಲಿ ಬಚ್ಕೊಂಡಿದ್ದೀರಾ. ವಾಟ್ ಆರ್ ಯು ಹೈಡಿಂಗ್ ಫ್ರಮ್ ಗಾಡ್? ಏನನ್ನ ಮಾಡ್ತಾ ಇದ್ದೀರಾ? ಒಂದು ಐ ವಿಲ್ ಟೆಲ್ ಯು ಅಬೌಟ್ ಮ್ಯಾನ್ ಆಫ್ ಗಾಡ್, ಆಯಿತಾ. ಆತ ಮಲಗಿದ ದಿನ, ದಟ್ ನೈಟ್ ವೆನ್ ಹಿ ಸ್ಲೆಪ್ಟ್, ಯು ನೋ ವಾಟ್ ಹ್ಯಾಪನ್, ಹಿ ಹ್ಯಾಡ್ ಅ ಡ್ರೀಮ್. ಕನಸಿನಲ್ಲಿ ಏನಾಯಿತು, ಯೇಸು ಸ್ವಾಮಿ ಬರ್ತಾರೆ. ಬಂದು ಈ ಮ್ಯಾನ್ ಆಫ್ ಗಾಡ್ ಹಿ ಗಿವ್ಸ್, ಆತ
ಬೀಗಗಳನ್ನು ಅವರ ಕೈಯಲ್ಲಿ ಕೊಡ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ಓ ವಾವ್, ಎಲ್ಲ ಬೀಗನ ಕೊಟ್ಟಿದೆಯಾ ಮಗನೇ? ಹಾಂ ಸ್ವಾಮಿ, ಎಲ್ಲ ಬೀಗನ ಕೊಟ್ಟಿದೆ. ಆಗ ಸ್ವಾಮಿ ಆತನ ಹೃದಯದ ಬಾಗಿಲವನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಏನಾಯಿತು? ಫಸ್ಟ್ ರೂಮ್ ಯಾವುದು? ಲಿವಿಂಗ್ ರೂಮ್ ಅಲ್ಲ? ಎಷ್ಟು ಚಂದ ಇದೆ. ಓ ವಾವ್, ದೇವರು ವಾಕ್ಯ ಅಲ್ಲಿ ಬರೆದಿದೆ, ಇಲ್ಲಿ ಬರೆದಿದೆ, ಎಲ್ಲ ಕಡೆ ಬರೆದಿದೆ. ಇನ್ನೊಂದು ಬೀಗ ಓಪನ್ ಮಾಡ್ತಾರೆ ಸ್ವಾಮಿ. ಅದು ಇನ್ನೊಂದು ಅವ್ರದ್ದು ಡೈನಿಂಗ್ ರೂಮು, ಹಾಗೆ ಒಂದೊಂದು ರೂಮಿಗೆ ಬರ್ತಾ ಲಾಸ್ಟ್ ಒಂದು ರೂಮ್ ನೋಡ್ತಾರೆ ಸ್ವಾಮಿ, ಬೀಗ ಹಾಕಿದೆ. ಸ್ವಾಮಿ ಹೇಳ್ತಾರೆ, ಅರೆ ಎಲ್ಲ ಬೀಗ ಇದೆ, ಆದರೂ ಈ ಬೀಗ ಯಾಕಿಲ್ಲ? ಆಗ ಯೋಚನೆ ಮಾಡುವಾಗ ಸ್ವಾಮಿ ಈ ಮನುಷ್ಯನ ಹತ್ರ ಬಂದು, ಸೇವಕರ ಹತ್ರ ಬಂದು, ಮಗನೇ ಎಲ್ಲ ಬೀಗ ಕೊಟ್ಟಿದ್ದೀನಿ ನೀನು, ಆದರೆ ಈ ಬೀಗ ಮಾತ್ರ ಕೊಡಲಿಲ್ಲಲ್ಲ ಹೇಳುವಾಗ ಅವನಿಗೆ ತುಂಬ ದುಃಖ ಆಗ್ತದೆ. ಹೇಳ್ತಾನೆ, ಸ್ವಾಮಿ ಇದು ಒಂದು ಬೀಗ ಮಾತ್ರ ಬೇಡ ಸ್ವಾಮಿ, ಇದು ಒಂದು ಬೀಗ ಮಾತ್ರ ಬೇಡ. ಯಾಕೆ? ಕೊಡು, ನಾನು ನೋಡಬೇಕು ಏನಿದೆ ಅದರ ಒಳಗೆ. ಆಗ ಬೀಗ ಓಪನ್ ಮಾಡುವಾಗ ಅಲ್ಲಿ ತುಂಬ ವಾಸನೆ ಹೊಡಿತಾ ಇತ್ತು. ಕೆಲವ್ರು ಶೂಸ್ ಒಳಗೆ ಸಾಕ್ಸ್ ಇರ್ತದಲ್ಲ, ಬಿಚ್ಚಿಡ್ಲಿಲ್ಲ. ಲಾಸ್ಟ್ ಡೇ ಸ್ಕೂಲಿಗೆ ಹೋಗಿ ಬಂದರು, ಎಕ್ಸಾಮ್ ಬರೆದು ಬಂದ್ರಿ, ಅಲ್ಲಿ ಮಮ್ಮಿ ನೋಡಲಿಲ್ಲ, ಪಾಪ ಮಮ್ಮಿ ಬ್ಯುಸಿ, ನೀವು ಯಾವುದೋ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ರಿ. ಆ ಸಾಕ್ ವಾಸನೆ ಬರ್ತದಲ್ಲ, ಹಿಡ್ಕೊಳ್ಳಿಕ್ಕೆ ಆಗ್ತದ ಸಾಕ್ಸು? ಆಮೇಲೆ ಟ್ರೈ ಮಾಡಿ ಮನೇಲಿ, ಆಯಿತಾ? ನಾನೆಲ್ಲ ಆದಮೇಲೆ ಈಗ ಹೋಗಬೇಡಿ, ಈಗ ಇಲ್ಲೇ ಇರಿ. ಆಗ ಏನಾಯಿತು? ಆ ರೂಮಿಂದ ವಾಸನೆ ಹೊಡಿತಾ ಇದ್ದಾನೆ. ಆಗ ಈ ಮನುಷ್ಯನು, ದೇವರ ಸೇವಕ, ಅವನಿಗೆ ನಾಚಿಕೆ ಆಯಿತು. ನಿನ್ನ ಜೀವಿತದಲ್ಲಿ ನಾವು ಸ್ವಾಮಿಯಿಂದ ಏನಾದರೂ ಬಚ್ಚಿಡ್ತಾ ಇದ್ದೇವಾ? ಯೋಚನೆ ಮಾಡಿ. ಪಾಪ ಮಮ್ಮಿ ಸಂಡೇ ಆನ್ಲೈನ್ ಚರ್ಚ್ ಅಟೆಂಡ್ ಮಾಡ್ತಾರೆ, ನಾನಿದ್ದೇನಾ? ಕುತ್ಕೊಂಡಿದ್ದೇನಾ ಪಾಪ ಮಮ್ಮಿ ಒಟ್ಟಿಗೆ? ಅಥವಾ ಇನ್ನೂ ಮಲಗಿದ್ದೇನೆ? ಹೇಗೂ ಇಡೀ ದಿನ ಇರ್ತದೆ, ನಾಳೆನೂ ಇರ್ತದೆ, ನಾಳೆ ನೋಡಿದ್ರೆ ಆಯ್ತಲ್ಲ ಮಮ್ಮಿ, ಇವತ್ತೇ ಯಾಕೆ ನೋಡಬೇಕು ಅಲ್ವಾ? ಇಲ್ಲಿ ಏನಾಯಿತು? ಆದಾಮ್ ಮತ್ತು ಹವ್ವ ಏನು ಮಾಡಿದರು? ಸ್ವಾಮಿ ಯಾವ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದರು, ಅದೇ ಹಣ್ಣನ್ನು ಅವ್ರು ತಿಂದರು. ಏನಾಯಿತು ಆ ಸ್ಥಳದಲ್ಲಿ? ಆ ಸಮಯ ಏನಾಯಿತು? ಆ ಸಮಯವೇ ದೇವರ ಪ್ರಸನ್ನತೆ ಅವರಿಂದ ಹೊರಟು ಹೋಗ್ಬಿಡ್ತದೆ. ವೆನ್ ವಿ ಡಿಸ್ಒಬೇ ಗಾಡ್, ನಾವು ದೇವರ ವಿರುದ್ಧವಾಗಿ ಕೆಲಸಗಳು ಮಾಡುವಾಗ ಏನೇ ಆಗಿರ್ಬೋದು, ಅಡಿಕೆ ಕದ್ದೋನು ಕಳ್ಳ, ಆನೆ ಕದ್ದೋನು ಕಳ್ಳ ಅಲ್ವಾ? ಕೆಲವೊಮ್ಮೆ ಹೇಳ್ತೇವಲ್ಲ, ಏನಾಯಿತು ಕ್ಲಾಸಲ್ಲಿ ಎಲ್ಲರೂ ಮಾಡ್ತಾರೆ, ನಾನು ಮಾಡೋದು ತಪ್ಪ? ಆದರೆ ಸ್ವಾಮಿ ಏನು ಹೇಳ್ತಾರೆ? ತಪ್ಪೇ. ಆ ತಪ್ಪನ್ನು ನಾವು ಮಾಡುವಾಗ ಸ್ವಾಮಿಯಿಂದ ನಾವು ದೂರ ಆಗ್ತೇವೆ. ಇಲ್ಲೇನಾಯಿತು? ಆದಾಮ್ ಮತ್ತು ಹವ್ವ ಪ್ರತಿ ಸಂಜೆ ಸ್ವಾಮಿ ಬರುವಾಗ ದೇವರ ಎಕ್ಸೈಟೆಡ್ ಓಡೋಡಿ ಬರ್ತಾ ಇದ್ರು ಸ್ವಾಮಿ ಹತ್ರ. ಸ್ವಾಮಿ ಇವತ್ತು ನಿಮ್ಗೆ ಗೊತ್ತಾಯ್ತು ಏನಾಯಿತು? ಅಲ್ಲಿ ಅದು ನೋಡಿದೆ, ಇಲ್ಲಿ ಇದು ನೋಡಿದೆ, ಇಲ್ಲಿ ಆನೆ ಇತ್ತು, ಅಲ್ಲಿ ಇದು ಇತ್ತು, ಇದು ಹೀಗೆ ಮಾಡ್ತು. ಇವತ್ತು ಇಬ್ಬರು ಹೋಗಿ ಬಚ್ಕೊಂಡ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲ ಸ್ವಾಮಿಗೆ. ಸ್ವಾಮಿ ಶಬ್ದ ಕೇಳಿದ ತಕ್ಷಣ ದೇ ಆರ್ ಹೈಡಿಂಗ್ ಫ್ರಮ್ ಗಾಡ್. ಅಲ್ಲಿ ಏನಾಯಿತು? ಜೋನ ಕಳೆದೆಲ್ಲ ದಿನದಲ್ಲಿ ಸ್ವಾಮಿ ಪ್ರಸನ್ನತೆಯಲ್ಲಿದ್ದ, ಈ ದಿನ ಮಾತ್ರ ಸ್ವಾಮಿಯಿಂದ ದೂರ ಆಗಿ ಹೋದ. ಅಲ್ಲಿ ಬಿರುಗಾಳಿ ಬಂತು, ಶಿಪ್ಪಲ್ಲಿರೋರೆಲ್ಲರೂ ಹೆದರ್ತಾ ಇದ್ದಾರೆ. ಇವನೇನ್ ಮಾಡಿದ? ಇವನಿಗೆ ಗೊತ್ತಿತ್ತು ಸ್ವಾಮಿ ಇದು ಅಂತ. ಓಡಿ ಹೋಗಿ ಬಚ್ಕೊಳ್ತಾನೆ. ನಾವೇನ್ ಮಾಡ್ತಾ ಇದ್ದೇವೆ? ಪಾಪದ ಫಲ ಏನು? ಪಾಪ ಆ ಕ್ಷಣವೇ ಬಂದ್ಬಿಡ್ತು ಅಲ್ವಾ? What are the consequences of sin? Before even I tell you the consequences of sin, what do you think is sin? ಈಗ ನೀವು ಜಾಸ್ತಿ ಜನ, ಈಗ ನಾನು ನೋಡ್ತಾ ಇದ್ದೇನೆ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಎಲ್ಲ ರುಚಿ ಅಡುಗೆ ಅಲ್ವಾ ಮಾಡ್ತಾ ಇರೋದು. ನೀವು ಎಷ್ಟು ಹೆಲ್ಪ್ ಮಾಡ್ತೀರೋ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ, ಆದರೂ ಬಿಸಿದು ಮುಟ್ಟಿದಾಗ ಏನಾಗ್ತದೆ? ಓ ಇದು ಬಿಸಿ ಇದೆ ಹಾ ಅಂತ ಇರ್ತೀರಾ? ಇಲ್ಲ, ಬಿಸಿ ಆದ ತಕ್ಷಣ ನಾವು ಕೈ ದೂರ ಇಡ್ತೇವೆ ಅಲ್ವಾ? ಇವಾಗ ಏನು ಮಾಡ್ತಾ ಇದ್ದೇವೆ ನಾವು? ಎಲ್ಲರೂ ಮಾಸ್ಕ್ ಹಾಕಿ ಹೋಗ್ತಾ ಇದ್ದೇವೆ ಹೊರಗೆಲ್ಲ. ಸ್ಪೆಷಲಿ ನೀವೆಲ್ಲ ಮನೆಯಿಂದ ಹೊರಗೆ ಹೋಗುವ ಹಾಗೆ ಇಲ್ಲ, ಇಲ್ಲದಿದ್ದರೆ ಬೀಳ್ತದೆ ಸರಿ ಅಲ್ಲ? ಸೊ ಮಾಸ್ಕ್ ಹಾಕ್ಕೊಳ್ತೇವೆ. ಮತ್ತೆ ಕೆಮ್ಮುವಾಗ ಹೇಗೆ ಕೆಮ್ತೀರಿ ನೀವು? ಕೆಮ್ತೀರಾ? ಇಲ್ಲ, ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ.
ಅಲ್ವಾ? WHO ಗೈಡ್ಲೈನ್ಸ್ ಕೊಟ್ಟಿದೆ ನಮಗೆ. ಕೈಯನ್ನು ಏನು ಮಾಡ್ತೇವೆ? ತೊಳಿತೇವೆ, ಕ್ಲೀನ್ ಇರಬೇಕು. ಅದೇ ರೀತಿಯಲ್ಲಿ ನಾನಿವತ್ತು ಮಮ್ಮಿ ಹೇಳ್ತಾರೆ, ಬಾ ಮೋನಾ ಬಾ. ಏನು ಮಮ್ಮಿ ಯಾವತ್ತೂ ಹೀಗೆ ಮಾಡ್ತಾ ಇರ್ತೀರಿ, ಕೂತ್ಕೊಳ್ಳಿಗೆ ಬಿಡುವುದಿಲ್ಲ ನನಗೆ 2 ನಿಮಿಷ. ಏನು ಮಾಡಿದ್ರಿ? ಟೈಮ್ ಇದೆಯಾ ದೇವ್ರ ವಾಕ್ಯ ಓದಲಿಕ್ಕೆ? ಎಷ್ಟು ಆಲ್ಮೋಸ್ಟ್ ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಮೇಯಲ್ಲಿದ್ದೇವೆ. ಎಷ್ಟು ಓದಿದ್ರಿ ದೇವ್ರ ವಾಕ್ಯನ? ಓದಿದ್ರಾ ನೀವು? ಹೋಗಲಿ, ಆನ್ಲೈನ್ ಸರ್ವಿಸಸ್ ಬರ್ತಾ ಇದೆ, ಎಷ್ಟು ಮೆಸೇಜಸನ್ನು ನೀವು ಕೇಳಿಸ್ಕೊಂಡಿದ್ದೀರಾ? ಯು ಆರ್ ನೆಗ್ಲೆಕ್ಟಿಂಗ್ ಗಾಡ್ಸ್ ವರ್ಡ್. ಅದು ಪಾಪವೇ. ನೆಟ್ಫ್ಲಿಕ್ಸ್ ಸೀರೀಸ್ ಎಷ್ಟು ಜನ ನೋಡ್ತಾ ಇದ್ದೀರಾ? ಏನಿರುತ್ತೆ ನೆಟ್ಫ್ಲಿಕ್ಸ್ ಸೀರೀಸಲ್ಲಿ? ಆ ಲ್ಯಾಂಗ್ವೇಜ್ ಹೇಗಿರುತ್ತೆ? ಆ ಲ್ಯಾಂಗ್ವೇಜನ್ನು ನೀವು ಬಳಸ್ಕೊಂಡಿದ್ದೀರಾ? ಆರ್ ಯು ಯೂಸಿಂಗ್ ದಟ್ ಲ್ಯಾಂಗ್ವೇಜ್? ಮಾಡ್ಲಿಕ್ಕೆ ಕೆಲಸ ಇಲ್ಲ, ಆದರೂ ಬ್ಯುಸಿ ಇದ್ದಾನೆ, ಮಮ್ಮಿ ಬಂದಾಗ ಟೈಮ್ ಇಲ್ಲ. ವಾಟ್ಸಪ್ಪಲ್ಲಿ ಯಾರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೇನೆ ನಾನು? ನನ್ನ ಸ್ಕೂಲ್ ಕ್ಯಾಪ್ಟನ್ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀನಾ, ಅಥವಾ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ಬಗ್ಗೆ ಕೆಟ್ಟದಾಗ ಹೇಳಿದ್ದೇನೆ? ಯಾರ ಕ್ಯಾರೆಕ್ಟ್ರನ್ನು ದಿನ ನಾನು ಅಸಾಸಿನೇಟ್ ಮಾಡ್ತಾ ಇದ್ದಾನೆ? ಪಾಪನೇ, ಇದೆಲ್ಲ ಪಾಪನೇ. ಓ, ನನ್ನ ಫ್ರೆಂಡ್ಸ್ ಇದು ಮಾಡ್ತಾರೆ, ನಾನು ಒಬ್ಬಳೇ ಮಾಡಿದ್ರೆ ಏನಾಯಿತು? ಇಲ್ಲ, ದೇವ್ರ ವಾಕ್ಯದಲ್ಲಿ ನಿಮಗೆ ಪ್ರತಿ ಒಂದೊಂದು ಗೈಡೆನ್ಸ್ ಇದೆ. ಅದರ ವಿರುದ್ಧವಾಗಿ ನೀವು ಹೋಗೋದಾದರೆ, ಅದರ ವಿರುದ್ಧವಾಗಿ ನಡೆಯೋದಾದರೆ ನೀವು ಪಾಪ ಮಾಡಿದ್ದೀರಿ, ಪಾಪದಲ್ಲೇ ಇದ್ದೀರಿ. ನಾವು ಹುಟ್ಟಿದ್ದೇ ಪಾಪದಲ್ಲಿ, ಇನ್ನು ನಾವು ಮಾಡುವ ಪಾಪಗಳು ಅಲ್ವಾ? Until and unless we don't realize that we are sinning, until and unless I don't feel what I am doing is wrong, where will I feel the need of God in my life? ಅಲ್ವಾ? ಇಲ್ಲಿ ನಂಗೆ ಬೇಕು. ಯಾಕೆ ಬೇಕು? ಪಾಪ ಕ್ರಿಶ್ಚಿಯನ್, ಮಮ್ಮಿ ಕ್ರಿಶ್ಚಿಯನ್, ಡೈಲಿ ಪ್ರೇಯರ್ ಮಾಡಿ ಹೇಳ್ತಾರೆ, 1-2 ನಿಮಿಷ ಕುತ್ಕೊಂಡು ಪ್ರೇಯರ್ ಮಾಡಿಬಿಡ್ತೀನಿ ಅಲ್ವಾ? ಸಂಡೇ ಸ್ಕೂಲ್ ಅಂತೂ ಇಲ್ಲ ಈಗ. ಅದು ಟೀಚರ್ಸ್ ಮೆಮರಿ ವರ್ಸ್ ಕಲಿ ಅಂದರೆ ಕಲಿತೀನಿ, ಇಲ್ದಿದ್ರೆ ಏನಾಗಬೇಕು ನನಗೆ? ಸಂಡೇ ಮೆಮರಿ ವರ್ಸ್ ಕಲಿತ್ರೆ ನಂಗೆ ಮಾರ್ಕ್ಸ್ ಸಿಗ್ತದ? ಯಾರು ಕೊಡ್ತಾರೆ ಮಾರ್ಕ್ಸು? ನೀವು ಗಿಫ್ಟಿಗಾಗಿ ಕಲಿತೀರಾ ಸಂಡೇ ಮೆಮರಿ ವರ್ಸು? ಆದರೆ ದೇವರಲ್ಲಿ ಇರುವ ಆ ಪ್ರೀತಿಗಾಗಿ ಯೋಚನೆ ಮಾಡಿ. ಪಾಪ ಏನೆಲ್ಲ ಮಾಡ್ತದೆ ಗೊತ್ತಾ ನಿಮಗೆ? ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಸಿನ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇಟ್ ಪುಟ್ಸ್ ಯು ಇನ್ ಟು ಸ್ಲೇವರಿ. ಸ್ಲೇವರಿ ಅಂದರೆ ಏನು? ಇವತ್ತು ಒಂದು ದಿನ ಮಾಡ್ತೇನೆ, ಇವತ್ತು ಒಂದು ದಿನ ನನ್ನ ಮಮ್ಮಿಗೆ ಹೇಳ್ತಾನೆ, ಮಮ್ಮಿ ನಾನು ಬರೋದಿಲ್ಲ, ಮಾಡೋದಿಲ್ಲ. ಇನ್ನೊಂದು ದಿನ ಕೂಡ ಅದೇ ಮಾಡ್ತೀರಿ ನೀವು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಡೋಂಟ್ ಟೇಕ್ ದಟ್ ಡಿಸಿಷನ್, you won't change. You become a slave to that. If you're watching one series of Netflix, one episode of Netflix series, you will sit and watch that till the 20th episode on the same day, continuous for 5 hours. That is slavery. You think you're not slaves? You are. You're already one. Amazon Prime ಅಲ್ಲಿ ಯಾವುದೋ ಮೂವಿ ಬಂತು, ಸಿಗ್ತಾ ಇಲ್ಲ, ಅದು ಸಿಕ್ಕಲಿಲ್ಲ, ಎಲ್ಲರಿಗೆ ಸಿಕ್ತು, ನನ್ನ ಫ್ರೆಂಡ್ಸಿಗೆ ಸಿಕ್ತು, ನಂಗೆ ಯಾಕೆ ಸಿಗ್ತಾ ಇಲ್ಲ? ಅಲ್ಲಿ ಫೋನ್ ಮಾಡು, ಇಲ್ಲಿ ಫೋನ್ ಮಾಡು, ಪಪ್ಪಾಗೆ ಹೇಳು, ಏನೂ ಆಗಿದೆ, ನೆಟ್ ಸರಿ ಇಲ್ಲ. ಸ್ಲೇವರಿ. ಸಿನ್ ಇಸ್ ಅಫೆನ್ಸ್ ಟು ಗಾಡ್. ನೀವು ಅನ್ಕೋಬೋದು, ನಾನೇನು ಪಾಪ ಮಾಡಿದ್ದಾನೆ, ಅದು ಕೆಟ್ಟದಾಗಿರೋದು ಮ್ಯಾಗ್ಝಿನಲ್ಲಿ ನೋಡಿದೆ ಅಲ್ಲ, ಅದೇನೋ ಪೋರ್ನೋಗ್ರಾಫಿಕ್ ಮಟೀರಿಯಲೆಲ್ಲ ಎಂಜಾಯ್ ಮಾಡಿದೆ ಅಲ್ಲ, ಪಾಪ ಅದೆಲ್ಲ ಏನು? ಯು ಥಿಂಕ್ ಗಾಡ್ ಎಂಜಾಯ್ಸ್ ದಟ್? God loves you, but God hates that sin. ಸ್ವಾಮಿ ಎಷ್ಟೊಂದು ಸಲ ದೇವ್ರ ವಾಕ್ಯದಲ್ಲಿ ಹೇಳಿದ್ದಾರೆ, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಟಾಕ್ ಪ್ರಾಪರ್ಲಿ, ಗಿವ್ ಆನರ್ ಯುವರ್ ಪೇರೆಂಟ್ಸ್. ಆದರೆ ಪ್ರತಿ ಸಲ ನಿನ್ನ ಮಮ್ಮಿಗೆ ಹರ್ಟ್ ಮಾಡಿದೆ ಅಲ್ಲ, ಮಮ್ಮಿಗೆ ಎಷ್ಟು ಬೇಜಾರಾಯ್ತಲ್ಲ. ಬೆಳಗಿಂದ ರಾತ್ರಿ ಮಮ್ಮಿ ಕೆಲಸನೇ ಮಾಡ್ತಿದ್ದಾರೆ, ಎಲ್ಲರಿಗೂ ರೆಸ್ಟ್ ಇದೆ, ಆದರೆ ಆ ಮಮ್ಮಿಗೆ ಮಾತ್ರ ರೆಸ್ಟ್ ಇಲ್ಲಲ್ಲ. ನಿನ್ನ ಹರ್ಟ್ ಮಾಡ್ದೆ ಅಲ್ಲ, ನಿನ್ನ ಮಮ್ಮಿಗಷ್ಟೇ ಅಲ್ಲ, ನಿನ್ನ ಸೃಷ್ಟಿಕರ್ತನನ್ನು ಕೂಡ ಹರ್ಟ್ ಮಾಡಿದ್ಯಾ. ಇಟ್ ಈಸ್ ಅಫೆನ್ಸ್ ಟು ಗಾಡ್. ಸಿನ್ puts you to death. There is dying, not only a physical death, but something within you is dying every moment. Death in relationships, death in every good thing happens when you sin. And sin also leads to damnation. ಅಂದ್ರೆ ಏನು? ತಳ್ಳಲ್ಪಡ್ತೀರಿ, ಯು ಆರ್ ಜಸ್ಟ್ ಗಾನ್.
ಸ್ವಾಮಿ ಆ ದಿನ ಜಡ್ಜ್ಮೆಂಟ್ ಕೊಡುವಾಗ ಏನಾಗ್ತದೆ? ಯು ಆರ್ ನಾಟ್ ವಿತ್ ಹಿಮ್ ಇಟರ್ನಿಟಿ, ಫಾರ್ ಇಟರ್ನಿಟಿ ಯು ಆರ್ ಗಾನ್. ಯಾ, ಸೊ until and unless you don't realize that ಹೌದು ಪಾಪ ನನ್ನ ದೇವರಿಂದ ನನಗೆ ದೂರ ಮಾಡ್ತದೆ, till then you won't realize the need of the Savior. ಇಲ್ಲಿ ಏನಾಯಿತು? ಆದಾಮ್ ಮತ್ತು ಹವ್ವ, ಆಡಮ್ ಆ್ಯಂಡ್ ಈವ್ were hiding. ಅವರು ದೇವರ ಪ್ರಸನ್ನತೆಯಿಂದ ಅವರು ದೂರ ದೇವರಿಂದ ಅಡ್ಕೊಳ್ತಾ ಇದ್ರು. ಆದರೆ ದೇವರ ವಚನ ಹೇಳ್ತದೆ, ಕೀರ್ತನೆ 139, Psalms 139, 7 and 8 says, where can I go from your spirit, or where can I go from your presence? Even if I ascend into heaven, you are there. If I make my bed in hell, behold, you are there. Psalms 139, 7 and 8. Note it down. The quotations that I give you, you are supposed to note it down, and each day I want you to memorize 3 of them and send the video, not the audio, because I don't know in the audio if you are seeing and reading it, or if you are doing what, I don't know. I want a video. Every day 3. One is the memory verse that I gave you, and the other is from the quotations that I give. Any 2 of them that you like the most, that touched you, ನನಗೆ ಅದು ವಿಡಿಯೋ ಕಳಿಸಿ ವಾಟ್ಸಪ್ಪಲ್ಲಿ. ಓಕೆ, ಯಾ. ಸೊ ಇದು ವೇರ್ ಕ್ಯಾನ್ ಯು ಗೋ? ಆ ಸಂಜೆಯಲ್ಲಿ ಆದಾಮ್ ಮತ್ತು ಹವ್ವ ಬಚ್ಚಿಟ್ಕೊಂಡಾಗ ಸ್ವಾಮಿ ಕೇಳ್ತಾರೆ, ಏನಾಯಿತು, ಏನು ಮಾಡಿದ್ರಿ? ಗೊತ್ತಿಲ್ವಾ ಸ್ವಾಮಿಗೆ ಏನು ಮಾಡಿದ್ರಂತ? ಗೊತ್ತಿತ್ತಲ್ವಾ? ಮಾತ್ರ ನಾವು ಹೇಳುವಾಗ ಏನಾಗ್ತದೆ, ನಮ್ಮಲ್ಲಿ ಆ ಅರಿಕೆ, ನಾವು ಕನ್ಫೆಸ್ ಮಾಡ್ತೇವಲ್ಲ, ಆಗ ನಾವು ಎಕ್ನಾಲೇಜ್, ನಮ್ಗೆ ಗೊತ್ತಾಗ್ತದೆ, ಹೌದು ನಾನಿದು ಮಾಡಿದ್ದೇನೆ ಅಂತ. ಹೌದಾ? ಆಗಲೇ at that point God had the redemption plan right in the beginning. ಏನಾಯಿತು? They were covered. How did they cover themselves? How? You remember how they were wearing this modern clothes then? Was it there? How? They had covered themselves with leaves. ಎಷ್ಟೊತ್ತಿರ್ತದಪ್ಪ ಲೀವ್ಸು? ಎಷ್ಟೊತ್ತಿರ್ತದೆ? ಆದರೆ ಸ್ವಾಮಿ ಏನು ಮಾಡ್ತಾನೆ? ಆ ಸಮಯವೇ, if you read Genesis 3, open your Bibles quickly to Genesis 3:21. So Genesis 3:21 ಅಲ್ಲಿ ಏನಾಯಿತು? ಅಲ್ಲಿ what is written there? That God, He prepared the tunics for them. ಅಂದರೆ ಬಟ್ಟೆ ಹೇಗೆ ಬಂತು? ಬಟ್ಟೆ, an animal was killed, blood was shed, right? So ಅದರಲ್ಲಿ they were clothed. ಇಲ್ಲಿ ಏನಾಯಿತು? ಜೋನಲ್ಲಿ ಪ್ರಾರ್ಥನೆ ಮಾಡಿ ಆತನು ಅಲ್ಲಿ when he repented, ಏನಾಯಿತು? ಸ್ವಾಮಿ gave him another chance. What are you looking for today? Do you think you need this Jesus? Do you feel, yes, I need Jesus in my life? Because only Jesus is the way, the truth. Only Jesus can forgive all your sins. Whatever you have done, you may be hiding today from your parents what you did. You might have been in a relationship. You don't know what to do about it. You have been in conversations that are not good. You have been doing things that are not right before God. But then God is good. He came searching. He didn't say, oh, Adam and Eve sinned, so I leave them, I create somebody else. Illa, Lord God didn't lose hope there. God doesn't lose hope. Your parents may judge you. Parents may scold you, your teachers may judge you, your Sunday school teachers may look down upon you, or your friends may just say, no, I don't want this. I don't want this Mona, she's bad and she does all wrong things. No. When you go before God, when you say, Jesus, I need you, forgive me my sins, then God does something. He forgives all your sins. Let's go to Isaiah chapter 1. I repeat, Isaiah, note it down. Isaiah chapter 1 verse 18 to 20. Isaiah chapter 1, 18 to 20. Come now and let us reason together, says the Lord.
Though your sins are like scarlet, they shall be white as snow. Though they are red like crimson, they shall be as wool. If you are willing and obedient, you shall eat the good of the land. But if you refuse and rebel, you shall be devoured by sword. Isaiah 1:18-20. Do you need Jesus? Have you accepted Him as your personal Savior? Don't bother who is looking at you, who is not looking at you, who is there when you're there. Just kneel down right now. You are not here by accident. Let me tell you, there are thousands and crores of children all around the world. But today, if you have registered, if you are sitting here, if you are listening to this word, it is because God has come searching for you. You've been hiding all the time. I'll tell you, you've been hiding. But God says, I don't want you to hide, but I'm seeking you. Come. This is not by accident you're here. You are here because God has come seeking for you. Just kneel down before Him. Just kneel down and say, Lord, and repeat after me. Say, Lord, I'm a sinner. I've done all wrong things. I've done everything that has hurt you, Lord. Everything that has hurt you. Forgive me. Only you can forgive me my sins. Forgive me, Jesus. Come into my heart. Be my personal Savior. Lord, I accept you as my Lord. Yes, say after me. Lord, I accept you. Come into my heart, Lord Jesus. I need you. In Jesus' name, I pray. Amen. 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 Oh, wow. How are you feeling? Jesus is there right now in your heart, and all the wrong things, Bible says all things that you have done is forgiven. It's white forever. Okay, so now let me come to the activity portion. I want, there's some little activity I want you to do, a homework, let me tell that. So I have told you about Adam and Eve. I have told you about Jonah, Adam and Eve and Jonah, right? Who have listened to God, who were hiding from God. They knew God, but they were hiding from God. You have to tell me two more names of two more people, anybody, who you felt were doing the same thing. They hid from God and God, seek them. Yeah, you remember the theme, day one theme? Hide, and God seek, right? So you have to tell me and why you feel so. You know the WhatsApp group that's there? Again, I want you to send that to me, right? And the best ones, and I will feature it. And each day you have a gift coming to you, right? And the memory verse is taken from, quickly note it down, open your Bibles, 2 Chronicles 7:14. I hope you know where it is. Old Testament al bartade. Tegiri bega. ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಪೆನ್ ತಗೊಂಡು ಬರ್ಬಿಡಿ. 2 Chronicles 7:14. If my people who are called by my name will humble themselves and pray and seek my face and turn from their wicked ways, then I will hear from heaven and will forgive their sin and heal their land. You want me to repeat? Okay. 2 Chronicles 7:14. If my people who are called by my name will humble themselves and pray and seek my face and turn from their wicked ways, then I will hear from heaven and will forgive their sin and heal their land. Yeah? ಏನಾದರೂ ಕಲ್ತಿದ್ದೀರಾ ಇವತ್ತು? ಕಲ್ತಿದ್ದೀರಾ? Okay. So, thank you so much. God bless you. And I will see you tomorrow with your notebook, Bible, pen, well dressed, excited after having your breakfast. 10 o'clock. Okay? See you tomorrow. Bye. Have a nice day.